ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಎಸ್ ಅಕ್ಷರದಿಂದ ಪ್ರಾರಂಭವಾಗುವಂಥ ಹೆಸರನ್ನು ಹೊಂದಿರುವವರು ಜೀವನದಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಉತ್ತಮ ಗುಣಗಳನ್ನು ಹೊಂದಿರ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಅದರ ಬಗ್ಗೆ ವಿವರಣೆ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದು ಮುಕ್ತವಾಗಿ ಡೀಟೇಲ್ ಆಗಿ ರಾಶಿ ನಕ್ಷತ್ರದ ಜೊತೆಗೆ ಬರೆದು ಕಳುಹಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಲ್ಲೇ ಸೂಚಿಸ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳಬಹುದು. ನನಗೆ ಇಷ್ಟ ಆದ ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಹಾಗೂ ಕುಲಕರ್ಚ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಇನ್ನೊಂದು ಹೇಳ್ತೇನೆ. ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಬರೀ ನಮೂದಿಸಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕೆ ಆಗಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಬರೆದುಕೊಳಿಸಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆಯೇ ಶಾಸ್ತ್ರ ಪ್ರಕಾರ ನಿಮ್ಮ ಹೆಸರಿನ ಮೊದಲ ಅಕ್ಷರ ತುಂಬ ಪ್ರಾಮುಖ್ಯತೆ ಪಡೆದುಕೊಳ್ಳುವಂಥದ್ದು. ಹಾಗೆಯೇ ಇವತ್ತು ಎಸ್ ಅಕ್ಷರದಿಂದ ಪ್ರಾರಂಭವಾಗುವಂಥ ಹೆಸರನ್ನ ಹೊಂದಿರುವವರು ಜೀವನದಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಉತ್ತಮ ಗುಣಗಳನ್ನ ಹೊಂದಿರ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ಎನ್ನುವುದು ಆತನ ವ್ಯಕ್ತಿತ್ವದ ಪ್ರತಿಫಲನ ಎಂಬುದಾಗಿ ಹೇಳಲಾಗುತ್ತೆ. ಇನ್ನು ಆತನ ಜನ್ಮದ ಸಂದರ್ಭದಲ್ಲಿ ರಾಶಿಯನ್ನು ನೋಡಿ ಆತನ ಹೆಸರು ಯಾವ ಅಕ್ಷರದಿಂದ ಮೊದಲಾಗಬೇಕು ಎಂಬುದಾಗಿ ನಿರ್ಧರಿಸಲಾಗುತ್ತೆ. ಆತ ಅಥವಾ ಅವಳು ಅಥವಾ ಅವನು ಇಬ್ಬರು, ಇದು ಹೆಣ್ಣಿಗೂ ಅನ್ವಯಿಸುತ್ತೆ, ಗಂಡಿಗೂ ಅನ್ವಯಿಸುತ್ತೆ. ಹಾಗೆಯೇ ಇವತ್ತು ನಾನು ಎಸ್ ಅಕ್ಷರದಿಂದ ಪ್ರಾರಂಭವಾಗುವಂಥ ವ್ಯಕ್ತಿಯ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಅದರ ಬಗ್ಗೆ ಏನು ಹೇಳುತ್ತೆ ಅಂತ ಹೇಳ್ತೇನೆ. ಹಾಗೆಯೇ ಅವರ ಪರಿಶ್ರಮ ಎನ್ನುವುದು ಅವರ ಜೀವನದಲ್ಲಿ ಅವರು ಇನ್ನಷ್ಟು ಹೆಚ್ಚು ಯಶಸ್ವಿಯಾಗುವುದಕ್ಕೆ ಕಾರಣವಾಗಿರುತ್ತದೆ. ಅಂದರೆ ಎಸ್ನಿಂದ ಪ್ರಾರಂಭವಾಗುತ್ತೆ ಹೆಸರಿನವರ ಜೀವನದಲ್ಲಿ. ಹಾಗೆಯೇ ನೆಕ್ಸ್ಟ್ ಅವರ ಇನ್ನೂ ಹೆಚ್ಚು ಹೇಳಬೇಕು ಅಂದರೆ ಈ ಹೆಸರಿನವರು ತಮ್ಮ ಜೀವನದಲ್ಲಿ ಸಾಕಷ್ಟು ಗಂಭೀರವಾಗಿರ್ತಾರೆ ಹಾಗೂ ಸಂವೇದನಾಶೀಲರು ಕೂಡ ಆಗಿರ್ತಾರೆ. ಇನ್ನು ವೈಯಕ್ತಿಕ ಜೀವನದ ಸಂಗಾತಿ ವಿಚಾರಕ್ಕೆ ಬರೋದಾದರೆ ಇವರು ತಮ್ಮ ಸಂಗಾತಿಗೆ ಸಂಪೂರ್ಣವಾಗಿ ಸಮರ್ಪಿತರಾಗಿರ್ತಾರೆ. ಅವರಿಗಾಗಿ ಏನು ಬೇಕಾದರೂ ಕೂಡ ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ. ಸಂಗಾತಿಗೆ ತಕ್ಕ ಪಾರ್ಟ್ನರ್ ಆಗೋದನ್ನು ಇವರನ್ನು ನೋಡಿ ಕಲಿಯಬೇಕಂತೆ. ಅವರ ಪ್ರತಿಯೊಂದು ದುಃಖ ಸುಖಗಳಲ್ಲಿ ಇವರು ಭಾಗಿಯಾಗಿರ್ತಾರೆ. ಇದೇ ಕಾರಣಕ್ಕಾಗಿ ಅವರ ಒಂದು ಕೌಟುಂಬಿಕ ವಿಚಾರಕ್ಕೆ ಬಂದರೆ ಸಾಕಷ್ಟು ಜನರು ಪರ್ಫೆಕ್ಟ್ ಆಗಿರ್ತಾರೆ. ಹಾಗೆಯೇ ಹುಟ್ಟಿನಿಂದಲೇ ಟ್ಯಾಲೆಂಟೆಡ್ ಆಗಿರ್ತಾರೆ. ಎಸ್ ಅಕ್ಷರದಿಂದ ಪ್ರಾರಂಭವಾಗುವಂಥ ಹೆಸರಿನವರು ಹುಟ್ಟಿನಿಂದಲೇ ನಾಯಕತ್ವದ ಸ್ವಭಾವನ ತಮ್ಮ ಮೈಗೂಡಿಸ್ಕೊಂಡಿರ್ತಾರೆ. ಯಾವುದೇ ರೀತಿಯ ಕೆಲಸ ಆಗಬೇಕು ಅಂದರೆ ಕೂಡ ಪ್ರತಿಯೊಬ್ಬರು ಇವರ ಕಡೆ ನೋಡುವಂಥದ್ದು, ಅಷ್ಟರ ಮಟ್ಟಿಗೆ ಬೇರೆಯವರ ಮೇಲೆ ಪ್ರಭಾವನ ಬೀರುವಂಥದ್ದು. ಕಷ್ಟಪಟ್ಟು ಕೆಲಸ ಮಾಡುವಂಥ ಇವರು ಅತ್ಯಂತ ಬುದ್ಧಿವಂತರಾಗಿರ್ತಾರೆ ಅನ್ನೋದನ್ನು ವಿಶೇಷವಾಗಿ ವಿವರಿಸಿ ಹೇಳಬೇಕಾದ ಅಗತ್ಯವಿಲ್ಲ. ತಾವು ಜೀವನದಲ್ಲಿ ಯಶಸ್ಸನ್ನು ಹೊಂದುವುದು ಮಾತ್ರವಲ್ಲದೆ ತಮ್ಮ ಗೆಲುವಿನ ಮೂಲಕ ಬೇರೆಯವರನ್ನು ಸೆಳೆಯುವುದಕ್ಕೆ ಹಾಗೂ ಅವರಲ್ಲಿ ಸ್ಫೂರ್ತಿಯ ಸ್ಫೂರ್ತಿಯನ್ನು ಸರಿಯಾಗಿ ಕಾಣಿಸ್ಕೊಳ್ಳುವುದಕ್ಕೆ ಇವರು ಮುಂದಿರ್ತಾರೆ. ಇವರ ಆಕರ್ಷಕ ವ್ಯಕ್ತಿತ್ವ ಎಲ್ಲರನ್ನೂ ಕೂಡ ಸೆಳೆಯುವಂಥದ್ದು. ಮಾತುಗಾರಿಕೆಯ ವಿಚಾರಕ್ಕೆ ಬಂದರೆ ತಮ್ಮ ಮಾತಿನ ಮೂಲಕ ಬೇರೆಯವರ ಮನಸ್ಸನ್ನು ಗೆಲ್ಲುವಂಥ ಸಾಮರ್ಥ್ಯ ಕೂಡ ಇವರು ಹೊಂದಿದ್ದಾರೆ. ಹಾಗೆಯೇ ಇವರ ಬಳಿ ಆಕರ್ಷಿತರಾಗಿ ಬೇರೆಯವರು ಬರುವುದಕ್ಕೆ ಇವರಿಗೆ ಯಾವುದೇ ರೀತಿಯ ಕಷ್ಟಪಡಬೇಕಾದ ಅಗತ್ಯ ಇರುವುದಿಲ್ಲ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಇವರು ಯಾವತ್ತೂ ಕೂಡ ಬೇರೆಯವರ ಜೊತೆಗೆ ಬೆರೆಯುವುದಕ್ಕೆ ಇಷ್ಟಪಡುವುದಿಲ್ಲ. ಯಾಕೆಂದರೆ ಇವರು ಡಿಫ್ರೆಂಟ್ ಆಗಿ ಜನಿಸಿದವರು ಹಾಗೂ ರಕ್ತಗತವಾಗಿ ಇವರು ವಿಭಿನ್ನವಾಗಿ ಹಾಗೂ ಬೇರೆಯವರಿಗಿಂತ ಹೊರಗೆ ಇರುವಂಥದ್ದು. ತಮ್ಮ ಪ್ರತಿಯೊಬ್ಬರನ್ನು ಕೂಡ ತಮ್ಮ ಹತ್ತಿರ ಬರುವಂಥ ಪ್ರತಿಯೊಬ್ಬರನ್ನು ಕೂಡ ಇವರು ನಗುಮುಖದಿಂದಲೇ ಸ್ವಾಗತಿಸಿ ಬೀಳ್ಕೊಳ್ಳುವಂಥದ್ದು. ಇಷ್ಟೊಂದು ನಿಮ್ಮನ್ನು ಇಷ್ಟಪಡ್ತಾರೆ ಅಥವಾ ಒಳ್ಳೆಯವರು ಅಂದ ತಕ್ಷಣ ಅವರಿಗೆ ಸಿಟ್ಟು ಬರುವುದಿಲ್ಲ ಅಂತ ಅಂದ್ಕೋಬೇಡಿ. ಆದರೆ ಇವರು ಸಿಟ್ಟನ್ನು ಕಡಿಮೆ ಮಾಡುವಂಥ ಸಾಧ್ಯತೆ ಕೂಡ ಸುಲಭವಾಗಿರುವಂಥದ್ದು. ಆದರೆ ಯಾವತ್ತೂ ಕೂಡ ಇವರು ತಮ್ಮ ಕೋಪದ ಕೈಗೆ ಬುದ್ಧಿ ಕೊಡೋದಕ್ಕೆ ಹೋಗೋದಿಲ್ಲ. ಪ್ರತಿಯೊಂದು ವಿಚಾರಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಶಾಂತ ಮನೋಭಾವದಿಂದ ಅನುಸರಿಸಿ ಆಲಿಸಿದ ನಂತರವಷ್ಟೇ ಅದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೊರಡುವಂಥದ್ದು. ಎಸ್ ಅಕ್ಷರದಿಂದ ಪ್ರಾರಂಭವಾಗುತ್ತಾ ಹೆಸರಿನವರು ಹುಟ್ಟಿನಿಂದಲೇ ಶ್ರೀಮಂತರಾಗಿರ್ತಾರೆ ಅಥವಾ ಬೆಳೆಯುತ್ತಾ ತಮ್ಮ ಪರಿಶ್ರಮದ ಮೂಲಕ ಅದೃಷ್ಟದ ನೆರವಿನೊಂದಿಗೆ ಶ್ರೀಮಂತರಾಗುವುದು ನಿಶ್ಚಿತ ಅಂತ ಹೇಳಲಾಗುತ್ತೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಇವನ್ನ ಹುಟ್ಟು ಶ್ರೀಮಂತ ಎಂಬುದಾಗಿ ಕೂಡ ಕರೆಯುವಂಥದ್ದು. ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಫಲತೆಯನ್ನು ಸಾಧಿಸುವಂಥ ಕ್ಷಮತೆಯನ್ನು ಇವರು ಹೊಂದಿರ್ತಾರೆ. ಆದರೆ ಕೆಲವು ವಿಚಾರಗಳಲ್ಲಿ ಇವರು ಕೂಡ ಗಮನ ಹರಿಸಬೇಕಾಗಿರುವುದು ಅತ್ಯಂತ ಪ್ರಮುಖ. ವಿಶೇಷವಾಗಿ ಆರೋಗ್ಯದ ವಿಚಾರದಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗಿ ಬರಬಹುದು. ಸರಿಯಾದ ರೀತಿಯಲ್ಲಿ ವೈದ್ಯರ ಬಳಿ ಹೋಗಿ ಅದಕ್ಕೆ ತಕ್ಕನಾಗಿರುವಂಥ ಔಷಧಿಯನ್ನು ಸೇವಿಸಿದರೆ ಒಳ್ಳೆಯದು. ಈ ರೀತಿ ಆರೋಗ್ಯ ಏರುಪೇರಾಗಿರುವಂಥ ಸಂದರ್ಭದಲ್ಲಿ ಇವರು ತಮ್ಮ ಊಟ ತಿಂಡಿ ವಿಚಾರದಲ್ಲಿ ಕಂಟ್ರೋಲ್ ಮಾಡುವ ಮೂಲಕ ಮತ್ತೆ ತಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡುವಂಥದ್ದು. ಇದೇ ಕಾರಣಕ್ಕಾಗಿ ತಮ್ಮ ಜೀವನದಲ್ಲಿ ಇವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಾಗೂ ಬೇರೆ ಬೇರೆ
ಮಟ್ಟದಲ್ಲಿ ಸಮಾಧಾನಕರ ಹಾಗೂ ಅದಕ್ಕಿಂತಲೂ ಮಿಗಿಲಾಗಿರುವಂಥ ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಯಶಸ್ವಿಯಾಗಿರ್ತಾರೆ. ಅಂದರೆ ತುಂಬಾ ಇವರ ಬಗ್ಗೆ ಹೇಳುವಂಥದ್ದು ಇರುವಂಥದ್ದು. ಎಸ್ ಅಕ್ಷರದಲ್ಲಿ ಯಾರಿಗೆ ಹೆಸರು ಇಡ್ತೇವೆ ನಾವು, ಆ ಮಕ್ಕಳು ಗಂಡಾಗಲಿ ಹೆಣ್ಣಾಗಲಿ ತುಂಬಾ ಒಂದು ಜೀವನದಲ್ಲಿ ಆದಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಯುವಂಥದ್ದು. ಅದು ಕೂಡ ಎಸ್ಪೆಷಲಿ ಅಂದರೆ ಹೆಣ್ಣು ಮಕ್ಕಳಿಗೆ ಎಸ್ ಅಕ್ಷರದಲ್ಲಿ ಹೆಸರನ್ನು ಇಟ್ಟರೆ ಖಂಡಿತವಾಗ್ಲೂ ಅವರು ಒಂದು ಏನೋ ಸಾಧನೆ ಮಾಡ್ತಾರೆ. ಖಂಡಿತವಾಗ್ಲೂ ಒಂದು ಅವರ ಸಾಧನೆ ಮಾಡಿ ಅವರು ಏನು ಒಂದು ಜೀವನದಲ್ಲಿ ಏಮ್ ಇಟ್ಕೊಂಡಿರ್ತಾರೆ ಅದನ್ನು ಖಂಡಿತವಾಗ್ಲೂ ರೀಚ್ ಮಾಡೇ ಮಾಡ್ತಾರೆ ಅಂತಲೇ ಹೇಳಬಹುದು. ತುಂಬಾ ಒಳ್ಳೆಯದಿದೆ ಈ ಒಂದು ಅಕ್ಷರದಲ್ಲಿ ಹೆಸರನ್ನು ಇಟ್ಟರೆ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.